ಕೆಲವು ಪೇರೆಂಟ್ಸ್ ಬಂದು ನನಗೆ ಒ ಪಿ ಡಿಲಿ ಕೇಳ್ತಾರೆ, ನನ್ನ ಮಗು ಈಗ 6 ವರ್ಷ 7 ವರ್ಷ ಆಗಿದೆ, ಇವಾಗಲೂ ಅವ್ನು ಬೆಡ್ ಮೇಲೆ ಯೂರಿನ್ ಮಾಡ್ಕೊತಾನೆ ಅಂತ. ಕೆಲವೊಂದು ಟಿಪ್ಸ್ ಕೊಟ್ಟಿದ್ದೀನಿ ಆಗಲೇ. ಸುಮಾರು ಪೇರೆಂಟ್ಸ್ ಬಂದು ಹೇಳಿದ್ದಾರೆ, ಇವತ್ತು ಆ ಮಗು ಬೆಡ್ ಮೇಲೆ ಯೂರಿನ್ ಮಾಡ್ತಾ ಇಲ್ಲ ಅಂತ ಹೇಳಿ. ಸೊ ನಾನಿವತ್ತು ನಿಮಗೆ ಬೆಡ್ ವೆಟ್ಟಿಂಗ್ ಬಗ್ಗೆ ಹೇಳ್ತೀನಿ. 5 ವರ್ಷದವರೆಗೂ ಮಗು ಬೆಡ್ ಮೇಲೆ ಯೂರಿನ್ ಮಾಡಿಕೊಂಡ್ರೆ ಇಟ್ ಇಸ್ ನಾರ್ಮಲ್. 5 ವರ್ಷದ 7 ವರ್ಷದ ಮೇಲೆ ಮಗು ವಾರದಲ್ಲಿ 2 ದಿನ 3 ತಿಂಗಳು ಹೀಗೆ ಬೆಡ್ ಮೇಲೆ ಯೂರಿನ್ ಮಾಡಿಕೊಂಡ್ರೆ ಅದನ್ನು ನಾವು ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೀವಿ. ಹಾಗಾದರೆ ಯಾವ ಈ ಟಿಪ್ಸು? ನಂಬರ್ 1, ಮಗುಗೆ ಬೆಳಗಿಂದ ಸಂಜೆವರೆಗೂ ಸಾಕಷ್ಟು ನೀರನ್ನು ಕೊಡಿ, ನೀರಿನ ಅಂಶವನ್ನು ಕೊಡ್ಬೋದು. 6 ಗಂಟೆ ಮೇಲೆ ಅದನ್ನು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಮಗು ಮಲ್ಕೋಕ್ಕೆ ಮುಂಚೆ ಬ್ರಷ್ ಮಾಡಿ, ಟಾಯ್ಲೆಟ್ ಮಾಡಿ ಬಂದು ಮಲ್ಕೋಬೇಕು. ಪೇರೆಂಟ್ಸ್ ಮಲ್ಗೋಕ್ಕೆ ಮುಂಚೆ ಇನ್ನೊಮ್ಮೆ ಮಗುನ ಎಬ್ಸಿ ಟಾಯ್ಲೆಟ್ ಮಾಡಿಸಿ ಮಲಗ್ಬೋದು. 3rd ಪಾಯಿಂಟ್, ರೆಗ್ಯುಲರಾಗಿ ಅಲಾರಮ್ ಇಟ್ಕೊಳ್ಳಿ. ಮಗುನ ಎಬ್ಬಿಸ್ಬೇಕು. ಮಗು ಖುದ್ದಾಗಿ ತಾನೇ ಟಾಯ್ಲೆಟ್ಗೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದ್ಮೇಲೆ ಅಲ್ಲಿ ಹೋಗಿದ ತಕ್ಷಣ ಕಾಲು ನೀರು ಹಾಕಿ ಮಗುನ ಟಾಯ್ಲೆಟ್ ಮೇಲೆ ಕೂರಿಸಿ ಅವ್ನು ಯೂರಿನ್ ಮಾಡಾದ್ಮೇಲೆ ಮತ್ತೆ ಕಾಲು ತೊಳಿಬೇಕು. ಸೊ ದಟ್ ದ ಬೇಬಿ ಇಸ್ ಕಂಪ್ಲೀಟ್ಲಿ ಕಾನ್ಷಿಯಸ್. ಮತ್ತು ಮಗು ಬಂದು ಮಲ್ಕೋಬೇಕು. ಇನ್ನು 4ನೇದು, ಕೆಲವೊಂದು ಬ್ಲ್ಯಾಡರ್ ಎಕ್ಸಸೈಸಸ್ಸು ವಯಸ್ಸಿಗೆ ಅನುಗುಣವಾಗಿ ನಾವು ಹೇಳ್ಕೊಡ್ಬೇಕು. ಅಂದರೆ ಮಗು ಹಗಲತ್ತಲ್ಲಿ ಯೂರಿನ್ ಮಾಡಬೇಕಾದ್ರೆ ಒಂದು ಫ್ಯೂ ಸೆಕೆಂಡ್ಸ್ ಹೋಲ್ಡ್ ಮಾಡೋಕ್ಕೆ ಹೇಳಿದಾಗ ಆಗ ಒಂದು ಬ್ಲ್ಯಾಡರ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ನೈಟಲ್ಲಿ ಕೂಡ ಮಗು ಆ ಕೆಪಾಸಿಟಿನ ಇಂಪ್ರೂವ್ ಮಾಡ್ಕೋಬೋದು. ಇನ್ನು 5ನೇ ಪಾಯಿಂಟು, ಮಗುಗೆ ಬೈಬೇಡಿ, ಹೊಡಿಬೇಡಿ. ಇಟ್ ವಿಲ್ ಓವರ್ಕಮ್ ಇಟ್.